ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. KVP ಕ್ಲಾಸಸ್ಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. Heartily welcome to you all to KVP classes. 8th Standard Second Language English Videos Part 2. A Day in the Ashram, C.F. Andrews. Explanation in Kannada and English. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ವಿವರಣೆ. In the previous class, we have already practiced model reading of this lesson. Now, let's study the lesson in detail. ಈ ಮುಂಚಿನ ವಿಡಿಯೋದಲ್ಲಿ ಈ ಪಾಠದ ಮಾದರಿ ಓದನ್ನು ರೂಢಿ ಮಾಡಿಕೊಂಡಿದ್ವಿ. ಈಗ ನಾವು ಈ ಪಾಠವನ್ನು ವಿವರವಾಗಿ ಅಧ್ಯಯನ ಮಾಡೋಣ. When we think of modern school education, the picture of students carrying heavy bags on their backs come before our eyes. The homework, rote learning, bookish learning, punishment, stressful learning situations, and all such things. But here in this lesson, there is a very different school system where students learn joyfully. Come, let's have a look at that school. ಆಧುನಿಕ ಶಾಲಾ ಶಿಕ್ಷಣ ಎಂದ ತಕ್ಷಣವೇ ನಮ್ಮ ಕಣ್ಮುಂದೆ ಹಲವಾರು ಚಿತ್ರಗಳು ಬರುತ್ತವೆ. ಭಾರವಾದ ಪುಸ್ತಕ ಚೀಲವನ್ನು ಹೊತ್ತ ವಿದ್ಯಾರ್ಥಿಗಳು, ಬಾಯಿಪಾಠದ ಕಲಿಕೆ, ಕೇವಲ ಪುಸ್ತಕ ಮಾತ್ರದ ಕಲಿಕೆ, ಮನೆಗೆಲಸ, ಶಿಕ್ಷೆ, ಒತ್ತಡದಿಂದ ಕೂಡಿದ ಕಲಿಕಾ ವಾತಾವರಣ, ಇನ್ನೂ ಮುಂತಾದವುಗಳು. ನಾವು ಈಗ ಕಲಿತಾ ಇರುವ ಪಾಠದಲ್ಲಿ ಒಂದು ಶಾಲೆಯನ್ನು ಕಾಣುತ್ತೇವೆ. ಆ ಶಾಲೆಯಲ್ಲಿ ನೀವು ಇಂತಹ ಯಾವುದೇ ರೀತಿಯ ತೊಂದರೆಗಳನ್ನು ಕಾಣುವುದಿಲ್ಲ. ಬನ್ನಿ, ಹಾಗಾದರೆ ಆ ಶಾಲೆ ಹೇಗಿದೆ ಅಂತ ಒಂದು ಸಾರಿ ಅಧ್ಯಯನ ಮಾಡೋಣ. ಪ್ರೋಸ್, ಅ ಡೇ ಇನ್ ದ ಆಶ್ರಮ್, C.F. ಆಂಡ್ರ್ಯೂಸ್. ಅದಕ್ಕೂ ಮೊದಲು ಈ ಪಾಠದ ಬರಹಗಾರರಾಗಿರುವಂತಹ C.F. ಆಂಡ್ರ್ಯೂಸ್ ರವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ. Before studying this lesson, let's get ourselves introduced with the writer C.F. Andrews. C.F. Andrews, Charles Freer Andrews, 1871-1940, was an English priest of the Church of England. ಚಾರ್ಲ್ಸ್ ಫ್ರಿಯರ್ ಆಂಡ್ರ್ಯೂಸ್ ರವರು ಇಂಗ್ಲೆಂಡ್ದ ಚರ್ಚ್ ಒಂದರ ಇಂಗ್ಲಿಷ್ ಪಾದ್ರಿಯಾಗಿದ್ದರು. ಇಲ್ಲಿ ಪ್ರೀಸ್ಟ್ ಅಂದರೆ ಪಾದ್ರಿ ಅಂತ ಅರ್ಥ. He was an educator and Indian freedom fighter. ಅವರೊಬ್ಬ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಜೊತೆಗೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಣ ತಜ್ಞರಾಗಿದ್ದರು. ಇಲ್ಲಿ ಎಜುಕೇಟರ್ ಅಂತಂದರೆ ಶಿಕ್ಷಕ ಅಥವಾ ಶಿಕ್ಷಣ ತಜ್ಞ. ಈ ಚಿತ್ರದಲ್ಲಿರುವವರೇ C.F. ಆಂಡ್ರ್ಯೂಸ್. ಇವರನ್ನು ನೀವಿಲ್ಲಿ ಕಾಣಬಹುದು. He became Mahatma Gandhi's closest friend and associate. ಅವರು ಗಾಂಧೀಜಿಯವರ ಆತ್ಮೀಯ ಸ್ನೇಹಿತರು ಮತ್ತು ಒಬ್ಬ ಸಹವರ್ತಿಯೂ ಆಗಿದ್ದರು. ಇಲ್ಲಿ ಅಸೋಸಿಯೇಟ್ ಎಂದರೆ ಸಹವರ್ತಿ ಅಂತ ಅರ್ಥ. ಆಂಡ್ರ್ಯೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಯ್ಡ್ ಇನ್ ದ ಆಶ್ರಮ. ಆಂಡ್ರ್ಯೂಸ್ ಅವರು ತಾವು ಶಾಂತಿನಿಕೇತನ ಆಶ್ರಮದಲ್ಲಿ ವಾಸಿಸುತ್ತಿದ್ದಾಗಿನ ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳುತ್ತಾರೆ. ರಿವೀಲ್ ಅಂದರೆ ಹಂಚಿಕೊಳ್ಳು ಅಥವಾ ಬಹಿರಂಗಪಡಿಸು ಅಂತ ಅರ್ಥ. ಶಾಂತಿನಿಕೇತನ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಶಾಂತಿನಿಕೇತನ ಶಾಲೆಯು ರವೀಂದ್ರನಾಥ್ ಟ್ಯಾಗೋರರಿಂದ ಸ್ಥಾಪಿಸಲ್ಪಟ್ಟಿತು. ಫೌಂಡ್ ಅಂತಂದರೆ ಸ್ಥಾಪಿಸು ಅಂತ ಅರ್ಥ ಇಲ್ಲಿ. ಇಟ್ ಈಸ್ ಎ ಸ್ಕೂಲ್ ವಿತ್ ಅ ಡಿಫರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಇದೊಂದು ವಿಶಿಷ್ಟ ಶಾಲೆಯಾಗಿತ್ತು. ಇಲ್ಲಿ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಕಲಿಯುತ್ತಿದ್ದರು. It is really astonishing that though Charles Freer Andrews was an English priest, he liked Indian culture very much. He was not only Mahatma Gandhi's close friend, but also an associate of him. He explains his blissful experience that he got in Shantiniketana school. He calls the school as Ashrama. The school was founded by Ravindranath Tagore. It is provided stress-free, joyful learning experiences to the students. Now, let me ask some questions. Who was C.F. Andrews' close friend? Who founded Shantiniketana school?
Words cannot picture to you the beauty of ಶಾಂತಿನಿಕೇತನ. ಕೇವಲ ಶಬ್ದಗಳನ್ನು ಉಪಯೋಗಿಸಿ ಶಾಂತಿನಿಕೇತನದ ಸೌಂದರ್ಯವನ್ನು ವರ್ಣಿಸುವುದು ಅಸಾಧ್ಯ. ಇಲ್ಲಿ ಪಿಕ್ಚರ್ ಎಂಬ ಶಬ್ದವನ್ನು ವರ್ಣಿಸು ಎಂಬ ಅರ್ಥದಲ್ಲಿ ಬಳಸಲಾಗಿದೆ. Our own poet and teacher, whom we call Gurudeva, has named it in his song, the darling of our hearts, and it is worthy of the name. ಗುರುದೇವ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಕವಿ ಮತ್ತು ಶಿಕ್ಷಕ ಟ್ಯಾಗೋರರು ಶಾಂತಿನಿಕೇತನ ಶಾಲೆಯನ್ನು ಹೃದಯಕ್ಕೆ ತುಂಬ ಹತ್ತಿರವಾದದ್ದು ಎಂಬ ಹೆಸರಿನಿಂದ ತಮ್ಮ ಕವಿತೆಯೊಂದರಲ್ಲಿ ಕರೆದಿದ್ದಾರೆ ಮತ್ತು ಆ ಹೆಸರಿಗೆ ಅದು ಅರ್ಹವಾದುದಾಗಿದೆ ಕೂಡ. ಇಲ್ಲಿ ವರ್ದಿ ಅಂದರೆ ಅರ್ಹನಾಗಿರು ಅಂತ ಅರ್ಥ. All who have visited the ashram, old and young alike, have felt its inner beauty growing more and more upon them. ಹಿರಿಕಿರಿಯರೆನ್ನದೇ ಈ ಶಾಲೆಗೆ ಭೇಟಿ ನೀಡಿದವರೆಲ್ಲ ಶಾಂತಿನಿಕೇತನದ ಆಂತರಿಕ ಸೌಂದರ್ಯದ ಪ್ರಭಾವ ತಮ್ಮ ಮೇಲಾಗುವುದನ್ನು ಮನಗಾಣುತ್ತಾರೆ. ಶಾಂತಿನಿಕೇತನದ ಶಾಲೆಯ ಹೊರಗಿನಿಂದ ಒಂದು ನೋಟವನ್ನು ನೀವು ಈ ಚಿತ್ರದಲ್ಲಿ ಕಾಣಬಹುದು. The Shantiniketana school is very beautiful. Its beauty cannot be explained just by using words. Gurudev Ravindranath Tagore calls it as the darling of our hearts in one of his poems. Many people visit the ashram every day. The school attracts both the young and old alike with its inner beauty. Let me ask a question. What does Tagore call Shantiniketan? If I were to describe to you one day in the ashram with the boys, that would perhaps best bring home to you its inner beauty. ಆ ಆಶ್ರಮ ಶಾಲೆಯಲ್ಲಿ ಶಾಂತಿನಿಕೇತನದ ಮಕ್ಕಳ ಜೊತೆ ಕಳೆದ ಒಂದು ದಿನದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡ್ರೆ ಅದು ಆ ಶಾಲೆಯ ಆಂತರಿಕ ಸೌಂದರ್ಯವನ್ನು ನಿಮ್ಮೆದುರಿಗೆ ತೆರೆದಿಡಲು ಸಫಲವಾಗಬಹುದು ಅಂತ ಹೇಳಿ ಆಂಡ್ರ್ಯೂಸ್ ರವರು ಹೇಳ್ತಾರೆ. ಇಲ್ಲಿ ಡಿಸ್ಕ್ರೈಬ್ ಎಂಬ ಪದದ ಅರ್ಥ ವರ್ಣಿಸು ಅಂತ ಆಗುತ್ತದೆ. Long before sunrise, like the birds in our own Amloki groves, our boys are awake. ಶಾಂತಿನಿಕೇತನದ ಮಕ್ಕಳು ಸೂರ್ಯೋದಯಕ್ಕೂ ಬಹಳ ಮುಂಚೆಯೇ ಆಮ್ಲೋಕಿ ಮರದ ಪಕ್ಷಿಗಳಂತೆ ಎದ್ದೇಳ್ತಾರೆ. ಇಲ್ಲಿ ಅವೇಕ್ ಎಂಬ ಪದದ ಅರ್ಥ ಎಚ್ಚರಗೊಳ್ಳು ಅಂತ. ಆಮ್ಲೋಕಿ ಎಂದರೆ ಮಾವಿನ ಮರದ ಹಾಗೆ ಇರುವಂತಹ ಮರಗಳು. The choristers are the first to rise and they go round the ashram singing their morning hymn. ಆದರೆ ಈ ಮಕ್ಕಳಿಗಿಂತ ಮುಂಚೆಯೇ ಹಾಡಿನ ಮೇಳದವರು ಹೇಳ್ತಾರೆ ಮತ್ತು ಅವರು ಆಶ್ರಮದ ಸುತ್ತಲೂ ಮುಂಜಾನೆಯ ಸ್ತೋತ್ರಗಳನ್ನು ಹಾಡ್ತಾ ಹೋಗ್ತಾರೆ. ಇಲ್ಲಿ ಕೋರಿಸ್ಟರ್ಸ್ ಅಂದರೆ ಹಾಡಿನ ಮೇಳದವರು ಅಂತ ಅರ್ಥ ಮತ್ತು ಹಿಮ್ನ್ ಅಂದರೆ ಸ್ತೋತ್ರ ಅಂತ ಅರ್ಥ. You can hear the voices in the distance drawing nearer and nearer, and then the sound dies away as the choir passes on to another part of the ashram, and then again it comes nearer and nearer. ಹಾಡಿನ ಮೇಳದವರು ಆಶ್ರಮದ ಸಮೀಪ ಬರುತ್ತಿದ್ದ ಹಾಗೆಯೇ ದೂರದ ಹಾಡು ಸಮೀಪಕ್ಕೆ ಬಂದಂತೆ ಅನುಭವವಾಗ್ತದೆ ಮತ್ತು ಮೇಳದವರು ಆಶ್ರಮದ ಬೇರೊಂದು ದಿಕ್ಕಿಗೆ ಚಲಿಸಿದಾಗ ಹಾಡಿನ ಶಬ್ದವೂ ಕೂಡ ದೂರವಾದಂತೆ ಅನುಭವವಾಗ್ತದೆ. ಮತ್ತೆ ಮೇಳದವರು ಆಶ್ರಮದ ಸಮೀಪಕ್ಕೆ ಬಂದಂತೆಲ್ಲ ಹತ್ತಿರದಲ್ಲೇ ಕೇಳಿಸ್ಕೊಂಡಂಗೆ ಆಗ್ತದೆ. ಕ್ವೈರ್ ಎಂದರೆ ಇಲ್ಲಿ ಮೇಳದವರು ಅಂತ ಅರ್ಥ. The beauty of the sound in the silent morning air and the sense of joy and reverence which it brings give peace to the soul. ಶಾಂತತೆಯಿಂದ ಕೂಡಿದ ಬೆಳಗಿನ ಜಾವದ ಆ ಹಾಡಿನ ಸೌಂದರ್ಯದಿಂದ ಉಂಟಾದ ಸಂತೋಷ ಮತ್ತು ಪೂಜ್ಯ ಭಾವನೆ ಆತ್ಮಕ್ಕೆ ಶಾಂತಿ ನೀಡುತ್ತದೆ. ಇಲ್ಲಿ ರೆವರೆನ್ಸ್ ಎಂದರೆ ಪೂಜ್ಯ ಭಾವ ಅಂತ ಅರ್ಥ. C.F. Andrews explains how a normal day is spent in the ashram. The boys wake up early in the morning. The choristers are awake even before the boys. He compares the boys' early rising to the birds' early rising which reside in the Amlaki groves. In the ashram, the choristers go round the ashram singing their morning hymn. These morning prayer songs are so melodious. The sound comes nearer and nearer as the choir comes near the school, and again it goes far away, slowly
as the choir goes to another part of the ashram. The effect of these enchanting morning hymns on a person is soul transforming. They provide a sense of joy and reverence to the listeners. The soul becomes peaceful. Now let me ask a few questions. Who in the Shantiniketan wake up even before the boys? What is the name of the trees which are mentioned in the lesson? Who go round the ashram singing hymn? After an interval, each boy takes his asana, his square of carpet, into the fields and sits down on it to meditate in his own place alone. ಸ್ವಲ್ಪ ಸಮಯದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಚೌಕಾಕಾರದ ಹಾಸಿಗೆಯನ್ನು ತೆಗೆದುಕೊಂಡು ಹೊರ ನಡೆಯುತ್ತಾನೆ ಮತ್ತು ಏಕಾಂತದ ಒಂದು ಸ್ಥಳವನ್ನು ಹುಡುಕಿ ಅಲ್ಲಿ ಧ್ಯಾನ ಮಾಡುತ್ತಾನೆ. ಇಲ್ಲಿ ಮೆಡಿಟೇಟ್ ಎಂಬ ಶಬ್ದದ ಅರ್ಥ ಧ್ಯಾನ ಅಂತ. Later on, before the school work begins, the boys all stand together in the shade of the trees and sing their hymn. ನಂತರದಲ್ಲಿ ಶಾಲಾ ಕಾರ್ಯಗಳ ಆರಂಭಕ್ಕೂ ಮುನ್ನ ಎಲ್ಲ ವಿದ್ಯಾರ್ಥಿಗಳು ಮರದ ನೆರಳಿನಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಅಥವಾ ಸ್ತೋತ್ರವನ್ನು ಹೇಳ್ತಾರೆ. ಇಲ್ಲಿ ಶೇಡ್ ಅಂತಂದರೆ ನೆರಳು ಅಂತ ಅರ್ಥ. Then the boys practice yoga. Each boy takes his square of carpet and goes to open fields. He sits in a lonely place and meditates quietly. After yoga, the boys stand under the shade of the trees and say their morning hymn before the school work begins. Let me ask a few questions. What do the students practice after choristers sing? What do the students do after meditation? Till about 10:30, the work of the school goes on. ಸುಮಾರು ಮುಂಜಾನೆ 10:30ರವರೆಗೆ ಶಾಲಾ ಕಾರ್ಯ ನಡೆಯುತ್ತದೆ. We have no classrooms. ನಮಗೆ ತರಗತಿ ಕೋಣೆಗಳಿಲ್ಲ. The boys sit with their teachers in the open air under the trees. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ಮರದ ಕೆಳಗೆ ಬಯಲಿನಲ್ಲಿಯೇ ಕುಳಿತುಕೊಳ್ಳುತ್ತಾರೆ. There are no larger classes. A group of 8 or 10 boys are seated around the teacher asking him questions. ದೊಡ್ಡ ದೊಡ್ಡ ತರಗತಿಗಳಿಲ್ಲ. 8ರಿಂದ 10 ವಿದ್ಯಾರ್ಥಿಗಳು ಶಿಕ್ಷಕನ ಸುತ್ತಲೂ ಕುಳಿತುಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. Very few books are used. A greater part is carried on through conversation. ಪುಸ್ತಕಗಳ ಉಪಯೋಗ ಬಹಳ ಕಡಿಮೆ. ಬಹಳಷ್ಟು ಅಧ್ಯಯನ ಸಂಭಾಷಣೆ ಮುಖಾಂತರವೇ ನಡೆಯುತ್ತದೆ. ಇಲ್ಲಿ ಕನ್ವರ್ಸೇಷನ್ ಅಂತಂದರೆ ಸಂಭಾಷಣೆ ಅಂತ ಅರ್ಥ. The boys soon learn to open out all their difficulties to their teachers, and the teachers get keenly interested in the boys' questions and answers. ನಿಧಾನವಾಗಿ ವಿದ್ಯಾರ್ಥಿಗಳು ತಮ್ಮ ಗೊಂದಲಗಳನ್ನೆಲ್ಲ ಶಿಕ್ಷಕರೊಂದಿಗೆ ಚರ್ಚಿಸುತ್ತಾರೆ. ಅಲ್ಲದೆ ಶಿಕ್ಷಕರು ಕೂಡ ಅಷ್ಟೇ ಆಸಕ್ತಿಯಿಂದ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ನೀಡ್ತಾ ಹೋಗ್ತಾರೆ. Such living education can never be dull. ಅಂತಹ ಜೀವಂತ ಶಿಕ್ಷಣ ಯಾವತ್ತೂ ನೀರಸವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. Then the classes begin and continue till 10:30, 10:30. The classrooms are different in Shantiniketan. Moreover, there are no classrooms at all. The students sit under a tree around the teacher. They sit in a group of 8 to 10 students. The students ask their doubts and the teacher answers. The teaching learning process takes place through conversations. Now let me ask a few questions. How many students are there in a classroom in Shantiniketana? Where are the classes usually held? When the morning work is over, the boys bathe and go to their meal. ಮುಂಜಾನೆಯ ಕೆಲಸ ಮುಗಿದ ನಂತರ ಮಕ್ಕಳು ಸ್ನಾನ ಮಾಡಿ ಊಟಕ್ಕೆ ಹೋಗ್ತಾರೆ. ಬೇದ್ ಅಂತಂದರೆ ಇಲ್ಲಿ ಸ್ನಾನ ಅಂತ ಅರ್ಥ, ಮೀಲ್ ಅಂತಂದರೆ ಊಟ ಅಂತ ಅರ್ಥ. About 2 o'clock in the afternoon, the classes begin again. But at this time, the work is chiefly with the hands as well as with the mind. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ತರಗತಿಗಳು ಮತ್ತೆ ಆರಂಭವಾಗ್ತವೆ. ಆದರೆ ಈಗ ಬರೀ ಕೈಗಳಿಗೆ ಮಾತ್ರ ಕೆಲಸ, ಜೊತೆಗೆ ಮಿದುಳು ಕೂಡ ಕೆಲಸ ಮಾಡ್ತದೆ.
Handiwork is practiced and the boys' own natural tastes are very soon discovered. ಕರಕುಶಲ ಕೆಲಸಗಳನ್ನು ರೂಢಿ ಮಾಡಿಸಲಾಗ್ತದೆ ಮತ್ತು ವಿದ್ಯಾರ್ಥಿಗಳು ಬಹುಬೇಗ ತಮ್ಮ ಆಸಕ್ತಿ ಅಭಿರುಚಿಗಳನ್ನು ಅನಾವರಣಗೊಳಿಸ್ಕೊಳ್ತಾರೆ. ಇಲ್ಲಿ ಡಿಸ್ಕವರ್ ಎಂದರೆ ಅನಾವರಣಗೊಳ್ಳು ಅಂತ ಅರ್ಥ. Some prefer carpentry, others prefer mechanical work, others enjoy spinning and weaving, others become skilled draftsmen or painters, others are musicians. ಒಂದಿಷ್ಟು ಹುಡುಗರು ಮರಗೆಲಸ, ಇನ್ನೊಂದಿಷ್ಟು ಹುಡುಗರು ಯಂತ್ರದ ಕೆಲಸ, ಮತ್ತೊಂದಿಷ್ಟು ಹುಡುಗರು ನೂಲು ತೆಗೆಯೋದು ಮತ್ತು ನೇಯೋದು, ಉಳಿದವರು ನಕಾಸೆಗಾರರು ಅಥವಾ ಕಲಾಕಾರರು ಮತ್ತು ಇನ್ನುಳಿದವರು ಸಂಗೀತಗಾರರಾಗ್ತಾರೆ. ಇಲ್ಲಿ ಕಾರ್ಪೆಂಟ್ರಿ ಅಂತಂದರೆ ಮರಗೆಲಸ, ಮೆಕ್ಯಾನಿಕಲ್ ವರ್ಕ್ ಅಂದರೆ ಯಂತ್ರದ ಕೆಲಸ, ಸ್ಪಿನ್ನಿಂಗ್ ಅಂತಂದರೆ ನೂಲು ತೆಗೆಯೋದು, ವೇವಿಂಗ್ ಅಂತಂದರೆ ನೇಯೋದು, ಡ್ರಾಫ್ಟ್ಸ್ಮನ್ ಅಂತಂದರೆ ನಕಾಶೆಗಾರ ಅಥವಾ ರಫ್ ಇದನ್ನ ಡ್ರಾಯಿಂಗ್ ಹಾಕ್ತಿರ್ತಾರಲ್ಲ ಅದಕ್ಕೆ ಡ್ರಾಫ್ಟ್ಸ್ಮನ್ ಅಂತ ಕರೀತಾರೆ. ಮಷೀನ್ ಇನ್ ಡಿಸೈನ್ ಎಲ್ಲ ಬಿಡಿಸ್ತಿರ್ತಾರಲ್ಲ ಅವರಿಗೆ. ಪೇಂಟರ್ಸ್ ಅಂತಂದರೆ ಚಿತ್ರಕಲೆಯನ್ನು ಬಿಡಿಸುವಂಥವ್ರು. ಮ್ಯೂಸಿಷಿಯನ್ಸ್ ಅಂತಂದರೆ ಸಂಗೀತಗಾರರು. ನಿಮಗೆಲ್ಲ ಗೊತ್ತೇ ಇದೆ. ಆಫ್ಟರ್ ದ ಮಾರ್ನಿಂಗ್ ವರ್ಕ್ ಈಸ್ ಕಂಪ್ಲೀಟೆಡ್, the students take bath and go for meal. The classes begin again at 2 p.m. in the afternoon. During these classes, the students practice handiwork. This kind of work would help them to earn their livelihood in the future. They choose their work according to their interests. The students have the choices like carpentry, mechanical work, spinning, weaving, painting, music, draftsmanship, etc. according to their taste. The role of the books is very less in this segment also. Now let me ask a few questions. At what time classes begin again in the afternoon? What kind of a work is practiced in the afternoon? There is very little book work in the afternoon. ಮಧ್ಯಾಹ್ನದ ಸಮಯದಲ್ಲಿ ಪುಸ್ತಕದ ಕಲಿಕೆ ಬಹಳ ಸೀಮಿತವಾಗಿರುತ್ತದೆ. School is over at about 4 o'clock and then there is a rush to get first into the great open fields for football. ಸಾಯಂಕಾಲ 4 ಗಂಟೆಗೆ ಶಾಲೆಯ ಗಂಟೆ ಬಾರಿಸ್ತದೆ. ನಂತರ ಎಲ್ಲ ವಿದ್ಯಾರ್ಥಿಗಳು ಲಘು ಬಗೆಯಿಂದ ಕಾಲ್ಚೆಂಡಾಡಲು ಮೈದಾನಕ್ಕೆ ತೆರಳುತ್ತಾರೆ. Our Shantiniketana boys are famous everywhere for their sports and games. ಶಾಂತಿನಿಕೇತನದ ವಿದ್ಯಾರ್ಥಿಗಳು ಆಟೋಟಗಳಲ್ಲಿ ಎಲ್ಲೆಡೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಫೇಮಸ್ ಅಂತಂದರೆ ಇಲ್ಲಿ ಪ್ರಸಿದ್ಧಿ ಅಂತ ಅರ್ಥ. Shantiniketana boys are very famous in sports and games. At 4 o'clock in the evening, the students go to open fields and play sports and games of their choices. The boys play football with great interest. Let me ask a few questions. At what time do the students go for playing? What game are the students specially interested in? In the evening at sunset, they return from the fields and sit down once more for a short time to meditate in silence. ಸಾಯಂಕಾಲ ಸೂರ್ಯಾಸ್ತದ ಸಮಯ ಎಲ್ಲರೂ ಆಟದ ಮೈದಾನದಿಂದ ಮರಳುತ್ತಾರೆ ಮತ್ತು ಒಂದಿಷ್ಟು ಸಮಯ ಶಾಂತವಾಗಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಾರೆ. After playing games and sports, students do meditation in silence for a short time at sunset. As night comes, fairy tales are told, short dramas are recited, our Guru Deva's songs are sung, and different school gatherings are held. ರಾತ್ರಿ ಆಗುತ್ತಲೇ ಮನರಂಜನಾ ಕಾರ್ಯಕ್ರಮಗಳು ಜರುಗುತ್ತವೆ. ಕತೆ ಹೇಳೋದು, ಚಿಕ್ಕ ನಾಟಕಗಳನ್ನು ಪ್ರದರ್ಶಿಸೋದು, ಗುರುದೇವ ಟ್ಯಾಗೋರರ ಹಾಡುಗಳನ್ನು ಹೇಳೋದು, ಇನ್ನೂ ಮುಂತಾದವು. ಇಲ್ಲಿ ರಿಸೈಟ್ ಅಂತಂದರೆ ಸ್ಮರಣೆಯಿಂದ ಹಾಡು ಹೇಳೋದು ಅಂತ ಅರ್ಥ. ಮೆಮೊರಿಯಿಂದ ಹೇಳ್ತಿರ್ತೀವಲ್ಲ ನೆನಪಿಟ್ಟುಕೊಂಡು, ಅದಕ್ಕೆ ರಿಸೈಟ್ ಅಂತ ಕರೀತಾರೆ. ದ ಕಲ್ಚರಲ್ ಪ್ರೋಗ್ರಾಮ್ಸ್ ಆರ್ ಕಂಡಕ್ಟೆಡ್ ಅಟ್ ನೈಟ್. The students actively participate in different events like telling fairy tales, reciting short dramas, singing songs of Gurudeva, Ravindranath Tagore, and many more such other school gatherings. Let me ask a few questions to you. What do the students do as soon as they return from their playground? What kind of school gatherings are held at night?
By 9 o'clock, all are glad to retire to rest, and again the choristers go round the ashram singing their last evening hymn. ರಾತ್ರಿ 9 ಗಂಟೆಗೆ ಎಲ್ಲರೂ ಸಂತೋಷದಿಂದ ವಿಶ್ರಾಂತಿ ಪಡೆಯಲು ತೆರಳುತ್ತಾರೆ. ಮತ್ತೊಂದು ಸಾರಿ ಹಾಡಿನ ಮೇಳದವರು ಆಶ್ರಮದ ಸುತ್ತಲೂ ಸುತ್ತುತ್ತಾ ದಿನದ ಕೊನೆಯ ನಾಮಸ್ಮರಣೆಯ ಹಾಡುಗಳನ್ನು ಹಾಡ್ತಾರೆ. There can be no question as to the happiness of the life of our boys. ಶಾಂತಿನಿಕೇತನದ ವಿದ್ಯಾರ್ಥಿಗಳ ಸಂತೋಷದ ಬಗ್ಗೆ ಪ್ರಶ್ನಿಸುವಂತೆಯೇ ಇಲ್ಲ. Their faces tell the story of their joy and their freedom. ವಿದ್ಯಾರ್ಥಿಗಳ ಸಂತೋಷ ಮತ್ತು ಅವರ ಸ್ವಾತಂತ್ರ್ಯದ ಕಥೆಗಳನ್ನು ಅವರ ಮುಖಗಳೇ ಹೇಳುತ್ತವೆ. There is no freer life in India than the life of our children at ಶಾಂತಿನಿಕೇತನ. ಶಾಂತಿನಿಕೇತನದ ಮಕ್ಕಳಷ್ಟು ಸ್ವತಂತ್ರವಾದ ಜೀವನವನ್ನು ಭಾರತದಲ್ಲಿ ಬೇರೆ ಯಾವ ವಿದ್ಯಾರ್ಥಿಗಳು ಹೊಂದಿರಲಾರರು. All the activities come to an end at 9 o'clock. The choristers again go round the ashram singing hymn. Thus the writer C.F. Andrews gives a picture of one day in the ashram. Compared to other schools, the Shantiniketana boys get stress-free, life-transforming, joyful education. The faces of the students tell their story of joy and freedom. Now let me ask a question. What do the students sing going around the ashram? Now let's have a look at the gist of this lesson, or let's see this lesson in a nutshell. This lesson is written by C.F. Andrews. Rabindranath Tagore calls Shantiniketana as darling of our hearts. The school activities begin early in the morning. The choristers sing morning hymn. The students practice yoga and do meditation. The classes are held under the trees. The students practice handiwork in the afternoon. The students rush for sports and games at 4 in the evening. Different school gatherings are held at night. I will meet you in the next video. Thank you all.